ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಬೇವಾನ್ ಸಿರಪ್ ಅನ್ನುವಂಥದ್ದು. ಈ ಒಂದು ಬೇವಾನ್ ಸಿರಪ್ಪನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಯಾವುದು ಮತ್ತು ಅದರ ಯೂಸಸ್ ಬೆನಿಫಿಟ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಒಂದು ಬೇವಾನ್ ಸಿರಪ್ ಅನ್ನುವಂಥದ್ದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಜೋವೆಂಟಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಸಿರಪ್ಪನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಅಂದರೆ ಪ್ಯಾಕೇಜಿಂಗನ್ನು ನೋಡಿದ್ರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 200 ml ಇರುತ್ತೆ, ₹201 40 ಪೈಸೆ ನಾನು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP ಆಗಿರುತ್ತೆ. ಮತ್ತು ಈ ಒಂದು ಸಿರಪ್ ಬಂದುಬಿಟ್ಟು ಬೇವಾನ್ ಅನ್ನುವಂಥದ್ದು ಇದು ಮಲ್ಟಿವಿಟಮಿನ್ ಮತ್ತು ಮಲ್ಟಿ ಮಿನರಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಈ ಒಂದು 3 ರೀತಿಯ ಒಂದು ಕಾಂಬಿನೇಷನ್ ಅಲ್ಲಿ ಇರುವಂಥ ಒಂದು ಸಿರಪ್ ಆಗಿರುತ್ತೆ. ಮತ್ತು ಇದರ ಒಂದು ಏನೆಲ್ಲ ಈ ಒಂದು ಮಾಲಿಕ್ಯೂಲ್ ನೇಮ್ ಈ ಒಂದು ಸಿರಪ್ಪಲ್ಲಿ ಸಿಗುತ್ತಂತ ನೋಡೋದಾದರೆ ಈಗಾಗಲೇ ನಾನು ಹೇಳಿರೋ ಹಾಗೆ ಒಂದು ಮಲ್ಟಿವಿಟಮಿನ್ ಸಿರಪ್ ಅಂತಂತಂದರೆ ವಿಟಮಿನ್ D3 ಆಗಿರ್ಬೋದು, ವಿಟಮಿನ್ ಸಿ, ಪೈರಡಾಕ್ಸಿನ್, ನಿಯಾಸಿನ್, ಮ್ಯಾಡಸೈನ್, ಕೋಬಾಲಮಿನ್ ಇವೆಲ್ಲ ವಿಟಮಿನ್ಸ್ ಒಳಗೆ ಬರ್ತವೆ. ಮತ್ತು ಇನ್ನು ಮಿನರಲ್ಸನ್ನು ನೋಡೋದಾದರೆ ಜಿಂಕ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್, ಸೆಲಿನಿಯಮ್, ಬಯೋಟಿನ್, ಅಯೋಡಿನ್, ಕ್ರೋಮಿಯಮ್ ಇವೆಲ್ಲವೂ ಮಲ್ಟಿ ಮಿನರಲ್ ಆಗಿರುತ್ತವೆ. ಇವೆಲ್ಲವೂ ಕಾಂಬಿನೇಷನ್ ಇರಲಿರುವಂಥ ಒಂದು ಬೇವಾನ್ ಸಿರಪ್ ಆಗಿರುತ್ತೆ. ಮತ್ತಿಷ್ಟೇ ಒಂದು ಇವೆಲ್ಲ ಒಂದು ಸಿರಪ್ಪನ್ನು ನಾವು ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಯೂಸಸ್ ಅಂತ ನೋಡೋದಾದರೆ ಮೊದಲಿಗೆ ಈ ಒಂದು ಸಿರಪ್ ಬಂದುಬಿಟ್ಟು ನಿಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡಲಿಕ್ಕೆ ಡಾಕ್ಟ್ರುಗಳನ್ನು ಏನು ಮಾಡುತ್ತಾರೆ, ಸಿರಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಒಂದು ಹಾರ್ಟ್ ಅನ್ನುವಂಥ ಹೃದಯ ಚೆನ್ನಾಗಿ ಕೆಲಸ ಮಾಡಲಿ ಅನ್ನೋ ಸಲುವಾಗಿ ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಅದರ ಜೊತೆಗೆ ಗಟ್ ಹೆಲ್ತ್ ಆಗಿರ್ಬೋದು ಮತ್ತು ನರ್ವಸ್ ಸಿಸ್ಟಮ್ ಮತ್ತು ಅದರ ಜೊತೆಗೆ ಏನೆಲ್ಲ ಮತ್ತು ಒಂದು ಬೆನಿಫಿಟ್ಸನ್ನು ನೋಡೋದಾದರೆ ಮತ್ತು ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತಲ್ಲ ಈ ಒಂದು ಸಿರಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದರಿಂದ ಏನಾಗುತ್ತೆ, ಸ್ಟ್ರೆಸ್ಸು ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಸುಸ್ತು, ಆಯಾಸ, ಫ್ಯಾಟಿಗೋ, ವೀಕ್ನೆಸ್ ಈ ರೀತಿ ಏನಾಗುತ್ತೆ ಈ ಒಂದು ಸಿರಪ್ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬ್ರೈನ್ ಫಂಕ್ಷನ್ಸ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಸಿರಪ್ ತೆಗೆದುಕೊಳ್ಳೋದ್ರಿಂದ. ಅದ್ರ ಜೊತೆಗೆ ಏನಾಗುತ್ತೆ ಎನರ್ಜಿನೂ ಸಹ ಬರುತ್ತೆ. ಈ ವೀಕ್ನೆಸ್ ಆದರೆ ಈ ಒಂದು ಸಿರಪ್ಪನ್ನು ಕೊಟ್ಟರೆ ಎನರ್ಜಿ ಸಹ ಬರುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಈ ಇನ್ಫೆಕ್ಷನ್ ಆಗ್ತಿರ್ತಲ್ಲ, ನೆಗಡಿ, ಕೆಮ್ಮು, ಜ್ವರ ಆಗ್ತಿರ್ತಲ್ಲ ಆ ಒಂದು ಬಾಡಿ ಏನು ಮಾಡುತ್ತೆ, ಇಂಪ್ರೂವ್ ಏನು ಮಾಡುತ್ತೆ, ಬಾಡಿನ ಏನು ಮಾಡ್ತದೆ ರೆಸಿಸ್ಟೆನ್ಸ್ ಆದಂಗೆ ಏನು ಮಾಡ್ತದೆ, ಇನ್ಫೆಕ್ಷನ್ ಏನು ಮಾಡ್ತದೆ ಆಗಂಗೆ ಇದು ಏನು ಮಾಡುತ್ತೆ ಬಿಲ್ಡ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ ಈ ಒಂದು ರೆಸಿಸ್ಟೆನ್ಸ್ ಪವರನ್ನು ಈ ಒಂದು ಇನ್ಫೆಕ್ಷನ್ ವಿರುದ್ಧ ಅಂತೆ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಇದು ಇದರ ಒಂದು ಬೆನಿಫಿಟ್ಸ್, ಯೂಸಸ್. ಮತ್ತು ಈ ಒಂದು ಸಿರಪ್ಪನ್ನು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಸೈಡ್ ಎಫೆಕ್ಟು ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಇರೋಲ್ಲ. ಇನ್ ಕೇಸ್ ಸೈಡ್ ಎಫೆಕ್ಟ್ ಆದರೂ ಏನಾಗುತ್ತೆ ಅಂತಂದರೆ ಆಗ್ತಾಯಿತ್ತಂದರೆ ಏನೋ ಅಲರ್ಜಿ ಅಥವಾ ಏನಾದರೂ ಒಂದು ನಿಮ್ಗೆ ಒಂದು ಸಿರಪ್ ವಾಂತಿ ವಾಮಿಟಿಂಗ್ ಆಗ್ತಾಯಿತ್ತಂದರೆ ಈ ಒಂದು ಸಿರಪ್ಪನ್ನು ಏನು ಮಾಡಬೇಕು, ಸ್ಟಾಪ್ ಮಾಡಿ ಬೇರೆ ಒಂದು ಡಾಕ್ಟ್ರಿಗೆ ತಿಳಿಸಿ ಅವರು ಬೇರೆ ಒಂದು ಮೆಡಿಸಿನನ್ನು ಏನು ಮಾಡ್ತಾರೆ, ಬರೆದು ಕೊಡ್ತಾರೆ. ಮತ್ತು ಇಲ್ಲ ಅಂತಂದರೆ ಅದ್ರ ಜೊತೆಗೆ ಬೇರೆ ಏನಾದರೂ ಒಂದು ಮೆಡಿಸಿನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಮತ್ತು ಇದರ ಡೋಸೇಜನ್ನು ನೋಡೋದಾದರೆ ಅಡ್ವೈಸರ್ ಬೈ ದ ಡಾಕ್ಟ್ರ್ ಮಾತ್ರ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ ಜನರಲ್ಲಾಗಿ ಈ ಒಂದು ಸಿರಪ್ಪನ್ನು ಒಂದು ಹೇಳಿದಾಗ ನಿಮಗೇನಾಗುತ್ತೆ ಅಂತಂದ್ರೆ ಆ ಒಂದು ಕಂಡೀಷನ್ ಮೇಲೆ ಒಂದು ಏಜ್ ಮೇಲೆ ಏನು ಮಾಡ್ತಾರೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಅಂತಂದರೆ ಬೆಳಗ್ಗೆ ಅಥವಾ ರಾತ್ರಿ 5 ml ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಒನ್ ಟೈಮ್ ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ 10 ml. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.